ಸಣ್ಣ ಹುಡುಗರು ನಾವು. ನಮ್ಮ ಹಳ್ಳಿಯಿಂದ ನಾನು ಕೂಡ ಅವತ್ತು LK ಅದ್ವಾನಿ ಅವರ ರಥ ಬರುವಂತ ಸಂದರ್ಭದಲ್ಲಿ ನನಗೆ ಇನ್ನೂ ಚೆನ್ನಾಗಿ ನೆನಪಿದೆ. ಆ ಇಟ್ಟಿಗೆಗಳನ್ನ ಕೆಲವರು ಅವರವರು ಭಾವನೆ ಅವರವರ ಧರ್ಮದ ಮೂಲಕ ಏನ್ ಕಾಣಿಕೆ ಕೊಡಬೇಕು ಅದೆಲ್ಲ ಕೊಟ್ಟಿದ್ದಾರೆ. ನಾನು ಕೂಡ ಇದ್ದೇನೆ. ಇವತ್ತಾಗಿರ್ತಕ್ಕಂಥ ವಿಷಯ ಅಯೋಧ್ಯೆಯಲ್ಲಿ ಖಂಡಿತವಾಗಿಯೂ ಕೂಡ ದುರದೃಷ್ಟ ಮತ್ತು ಅತ್ಯಂತ ಖೇದಕರವಾಗಿರ್ತಕ್ಕಂಥ ವಿಷಯ. ಆದರೆ ನನಗೆ ಪೂರ್ಣ ವಿಶ್ವಾಸ ಇದೆ, ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಾಗಿ ಅಥವಾ ನಮ್ಮ ಕೇಂದ್ರ ಸರ್ಕಾರ, ಇವತ್ತು ಉತ್ತರ ಪ್ರದೇಶದ ಸರ್ಕಾರ ಈಗಾಗಲೇ SIT ರಚನೆ ಮಾಡಿ 100ಕ್ಕೆ 100 ಅವ್ರು ಯಾರೇ ತಪ್ಪಿತಸ್ಥರಿದ್ರೂ ಕೂಡ ಅವ್ರಿಗೆ ಉಗ್ರ ಶಿಕ್ಷೆ ಆಗುತ್ತೆ, ಆಗಬೇಕು ಅಂತೇಳಿ ಈಗಾಗಲೇ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದ ನಿನ್ನೆ ಪ್ರಧಾನ ಕಾರ್ಯದರ್ಶಿಗಳು ಆಗಿರ್ತಕ್ಕಂಥ ನಮ್ಮವರೇ ಆಗಿರ್ತಕ್ಕಂಥ ದತ್ತಾತ್ರೇಯ ಹೊಸಬಾಳಿ ಅವರೇ ಹೇಳಿದ್ದಾರೆ. ಹಾಗಾಗಿ ಯಾರು ಕೂಡ ನೋಡ್ರಿ, ಎಲ್ಲ ವ್ಯವಸ್ಥೆಗಳಲ್ಲಿ ಕೂಡ ಒಳ್ಳೆಯವರು ಬಹಳ ಜನ ಇರ್ತಾರೆ. ಕೆಲವರು ಇಂಥ ಏನು ಬುಟ್ಟಿಯಲ್ಲಿ ಎಲ್ಲ ಒಳ್ಳೆ ಹಣ್ಣಿದ್ದು ಒಂದು ಹಣ್ಣು ಕೂಡ ಕೆಟ್ಟೋಗಿರುತ್ತಲ್ಲ, ಆ ತರ ಜನ ನಮ್ಮ ವ್ಯವಸ್ಥೆಯಲ್ಲಿ ಇದ್ದಾರೆ. ಇದೇನು ಮೊದಲಲ್ಲ, ಇದು ಮೊದಲನೇ ದೇವಸ್ಥಾನ ಅಲ್ಲ, ಮೊದಲನೇ ಧಾರ್ಮಿಕ ಸ್ಥಳ ಅಲ್ಲ ಉಂಡಿಯಲ್ಲಿ ಕಳ್ತನ ಆಗುವಂಥದ್ದು. ಇದು ಅನೇಕ ಕಡೆ ಅನೇಕ ಸಂದರ್ಭಗಳಲ್ಲಾಗಿದೆ. ಅದನ್ನ ನಾವು ರಾಜಕೀಯದ ಉದ್ದೇಶಕ್ಕೋಸ್ಕರ ಬಳಸ್ಕೊಳ್ಳುವಂತ ಕಾಂಗ್ರೆಸ್ನ ಕೆಟ್ಟ ಮನಸ್ಥಿತಿ ಇದೆಯಲ್ಲ, ಅದು ಅವ್ರಿಗೆ ಒಳ್ಳೇದಾಗಲ್ಲ. ಇವ್ರಿಗೆ ಯಾವ ನೈತಿಕತೆ ಇದೆ? ಒಬ್ಬ ಕಾಂಗ್ರೆಸ್ ಇದುವರೆಗೂ ಅಯೋಧ್ಯೆ ಮಂದಿರಕ್ಕೆ ಹೋಗಿಲ್ಲ. ಈಗ ಎಲ್ಲಿಂದ ಸಡನ್ ಆಗಿ ಈಗ ಅವ್ರಿಗೆ ಉತ್ಪತ್ತಿ ಆಗ್ಬಿಟ್ಟಿದೆ ಶ್ರೀರಾಮನ ಭಕ್ತಿ. ಏನು ಇದೇ ಅವರು ಅಡ್ವೊಕೇಟ್ಸ್ ನಿಟ್ಟು, ಲಾಯರ್ಸ್ ನಿಟ್ಟು ಕಾಂಗ್ರೆಸ್ ಪಕ್ಷ ಶ್ರೀರಾಮನು ನಿಜವಾದಂತ ದೇವರೇ ಅಲ್ಲ, ಇದು ಕಾಲ್ಪನಿಕವಾಗಿರ್ತಕ್ಕಂಥ ಒಂದು ವ್ಯಕ್ತಿ ಇದ್ದಂಥದ್ದು ಒಂದು ಅಂತ ಹೇಳಿ ಸುಪ್ರೀಂ ಕೋರ್ಟ್ ನಲ್ಲಿ ಅಫಿಡವಿಟ್ ಹಾಕಿದ್ರು. ದಿಸ್ ಇಸ್ ಎ ಹಿಸ್ಟಾರಿಕಲ್ ಫ್ಯಾಕ್ಟ್ಸ್. ಇವತ್ತು ನಿಮ್ಮ ರಾಜಕೀಯ ತೆವಲಿಗೋಸ್ಕರ ಮುಂದಿನ ವರ್ಷ ಏನು ಇದು ಮುಖ್ಯಮಂತ್ರಿಗಳದ್ದೇನ ತಪ್ಪಿದೆಯಾ ಅಥವಾ RSS ಸಂಘದ ತಪ್ಪಿದೆಯಾ? ಯಾರೋ ಅಲ್ಲಿ ನಡ್ಕೊಳ್ಳೋ ಅಂತವ್ರು, ಅಲ್ಲಿ ನೇಮಕ ಮಾಡಿರ್ತಕ್ಕಂಥವ್ರು, ಅವರ ಒಂದು ಕೆಟ್ಟ ಒಂದು ಮನಸ್ಥಿತಿಯಿಂದ ಆಗಿರ್ತಕ್ಕಂಥ ಅನಾಹುತ ಅಂತ ವ್ಯಕ್ತಿಗಳನ್ನ ಆಯ್ಕೆ ಮಾಡಿ ಯಾರು ತಪ್ಪಿತಸ್ಥರಿದ್ದಾರೆ ಅವರಿಗೆ ತಕ್ಕ ಶಿಕ್ಷೆಯನ್ನ ಕೊಡ್ಲಿ. ಮತ್ತು ಮುಂದಿನ ವ್ಯವಸ್ಥೆ ಯಾವ ರೀತಿ ಅದನ್ನ ಫುಲ್ ಪ್ರೂಫ್ ಸಿಸ್ಟಮ್ ಮಾಡಬೇಕು ಮಾಡ್ಲಿ. ತಿರುಪ್ತಿಯಲ್ಲಾಗಿಲ್ವಾ? ಯಾವ ದೇವಸ್ಥಾನದಲ್ಲಾಗಿಲ್ಲ? ಅನೇಕ ಕಡೆ ಆಗಿದೆ ರೀ, ಇದು ಮೊದಲಲ್ಲ. ಆದ್ರೆ ಆಗಿದೆ ಅಂತ ನಾನು ಅದನ್ನ ಇದು ಮಾಡ್ತಾ ಇಲ್ಲ, ಡಿಫೆಂಡ್ ಮಾಡಕ್ ಹೋಗ್ತಾ ಇಲ್ಲ. ಆಗಿರ್ತಕ್ಕಂಥದ್ದು ನಿಜವಾಗಿಯೂ ನಮ್ಮ ಧಾರ್ಮಿಕತೆಗೆ, ನಮ್ಮ ನಂಬಿಕೆಗಳಿಗೆ ಚ್ಯುತಿ ಬಂದಿದೆ, ನೋವಾಗಿದೆ. ಹಾಗೆ ಅಂತ ಹೇಳ್ಬಿಟ್ಟು ನೀವು ರಾಜಕೀಯದ ಒಂದು ಇದನ್ನ ಅದಕ್ಕೆ ಮಾಡ್ಲಿಕ್ಕೆ ಹೋಗ್ಬೇಡಿ, ರಾಜಕೀಯವನ್ನ ಬೆರೆಸ್ಲಿಕ್ಕೆ ಹೋಗ್ಬೇಡಿ. ರಾಷ್ಟ್ರೀಯ ಸ್ವಯಂ ಸೇವಾ ಸಂಘಕ್ಕೆ ಮಸಿ ಬಳಸುವಂತ ಕೆಲಸನೂ ಮಾಡಕ್ ಹೋಗ್ಬೇಡಿ. ಅವ್ರು ಯಾರು ಕೂಡ ಇದರಲ್ಲಿ ಇಲ್ಲ, ಅವ್ರು ಯಾರು ಕೂಡ ಇಲ್ಲ. ಯಾರು ಎಂಪ್ಲಾಯೀಸ್ ಇರ್ತಾರೆ ಆ ಲೆವೆಲ್ ಅಲ್ಲಿ ಆಗಿರುವಂತದ್ದು ಬರ್ಲಿ. SIT ನಾನು ಹೇಳೋದು ತಪ್ಪಾಗ್ತದೆ. SIT ಕಂಪ್ಲೀಟ್ ರಿಪೋರ್ಟ್ ಬರ್ಲಿ, ಸ್ವಲ್ಪ ಕಾಯಿರಿ, ಆಮೇಲೆ ಅದಕ್ಕೆ ಯಾವ ರೀತಿ ಶಿಕ್ಷೆ ಆಗಬೇಕು ಅದಾಗುತ್ತೆ. ನಮ್ಮ ಸರ್ಕಾರ ಯಾವಾಗಲೂ ಕೂಡ ತಪ್ಪಿತಸ್ಥರಿಗೆ ಬಹಳಷ್ಟು ದೊಡ್ಡ ಶಿಕ್ಷೆ ಕೊಡಿಸೋದ್ರಲ್ಲಿ ನಾವು ಅದಕ್ಕೆ ಕಠಿಣವಾದಂತ ತೀರ್ಮಾನಗಳನ್ನ ತಗೊಂಡಿದೀವಿ, ಮುಂದೇನು ಕೂಡ ತಗೊಳ್ತೀವಿ.